ಮತ್ತೆ ವೀಕ್ಷಕರೇ, ಶಿಥಿಲ ಗ್ರಹ ವಾಸ ಯೋಗ ಅಂದರೆ ಹಳೆ ಮನೆ ಅಂದರೆ ಮುರುಕು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು. ತುಂಬ ಬಡತನದಲ್ಲಿ ಬರ್ತಕ್ಕಂಥದ್ದು ಅಂದರೆ ಗುಡಿಸಲು ಮನೆ ಕಟ್ಟ ಯೋಗನೇ ಇಲ್ಲ ಸರ್ ಜಾತಕದಲ್ಲಿ ಅಂದರೆ ಈ ರೀತಿಯಾಗಿದ್ದರೆ ಜಾತಕದಲ್ಲಿ ಮನೆ ಕಟ್ತಕ್ಕಂಥ ಯೋಗ ನಾಶ ಆಗ್ತಕ್ಕಂಥದ್ದು. ವೀಕ್ಷಕರೇ, ಅಂದರೆ ತುಂಬ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ, ಸ್ವಂತ ಮನೆಯೂ ಕೂಡ ಇರೋದಿಲ್ಲ. ಅಂದರೆ ಉದಾಹರಣೆಗೆ ಒಂದು ಮೇಷ ಲಗ್ನ ತಗಂದರೆ ಚತುರ್ಥ ಸ್ಥಾನಾಧಿಪತಿಯು 3, 6, 8, 12ನೇ ಸ್ಥಾನದಲ್ಲಿ ಇರಬೇಕು ವೀಕ್ಷಕರೇ. ಅಂದರೆ ಚತುರ್ಥ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ, ಕರ್ಕಾಟಕ ರಾಶಿ ಚತುರ್ಥಾಧಿಪತಿ ಚಂದ್ರ 3ನೇ ಮನೆ, 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ. ಚತುರ್ಥ ಸ್ಥಾನಾಧಿಪತಿಯು 3, 6, 8, 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಶುಭ ಗ್ರಹಗಳ ದೃಷ್ಟಿ ಇರಬಾರ್ದು ವೀಕ್ಷಕರೇ. ಇದಕ್ಕೆ ಚತುರ್ಥಾಧಿಪತಿ ಚಂದ್ರ ಆಗ್ತಾನೆ ವ್ಯಯಭಾವದಲ್ಲಿ ಕೂತರೂ ಕೂಡ ಶುಭ ಗ್ರಹಗಳ ಸಂಬಂಧ ಅಥವಾ ಶುಭ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದಂಗಿದ್ದರೆ, ಪಾಪಗ್ರಹಗಳ ದೃಷ್ಟಿ ಇದ್ದರೆ, ಪಾಪಗ್ರಹಗಳು ನೋಡ್ತಾ ಇದ್ದರೆ ಈ ರೀತಿಯಾಗಿ ಮುರುಕು ಮನೆ ವಾಸ ಮತ್ತು ಹಳೆ ಮನೆ ವಾಸ ಆಗ್ತಕ್ಕಂಥದ್ದು. ಅಂದರೆ ಶಿಥಿಲವಾದ ಮುರುಕು ಅಥವಾ ಹಳೆ ಮನೆಯಲ್ಲಿ ವಾಸಿಸ್ತಕ್ಕಂಥ ಯೋಗ. ಮತ್ತು ಲಗ್ನಾಧಿಪತಿಯು 6, 12ನೇ ಸ್ಥಾನದಲ್ಲಿದ್ದು ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜ 6ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಕುಜ ಕೂತಿರ್ತಕ್ಕಂಥದ್ದು. ಲಗ್ನಾಧಿಪತಿಯು 6, 12ನೇ ಸ್ಥಾನದಲ್ಲಿ ಬಂದು ಕೂತು 6ನೇ ಮನೆ ಮತ್ತು 12ನೇ ಮನೆಯಲ್ಲಿ ಕೂತು ಚತುರ್ಥಾಧಿಪತಿಯು 12ನೇ ಸ್ಥಾನದಲ್ಲಿದ್ದು, ಚತುರ್ಥಾಧಿಪತಿಯೂ ಕೂಡ ಇಲ್ಲೇ ಸಂಬಂಧಿತನಾಗಿ ಚಂದ್ರ ವ್ಯಯಭಾವದಲ್ಲಿ ಚತುರ್ಥಾಧಿಪತಿಯ ಸಂಬಂಧಿತನಾಗಿ ಸಂಬಂಧ ಹೊಂದ್ಕೊಂಡು 12ನೇ ಮನೆಯಲ್ಲಿದ್ದು, ಆಮೇಲೆ ಲಗ್ನ ಮತ್ತು ಚತುರ್ಥ ಸ್ಥಾನಗಳಿಗೆ ಪಾಪ ದೃಷ್ಟಿ ಇದ್ದರೆ, ಪಾಪಗ್ರಹಗಳ ದೃಷ್ಟಿ ಇದ್ದರೆ, ಅಂದರೆ ಈ ಲಗ್ನಕ್ಕೆ ಮತ್ತು 4ನೇ ಮನೆಗೆ ಪಾಪಗ್ರಹಗಳ ದೃಷ್ಟಿ ಅಂದರೆ ರವಿ, ರಾಹು, ಕೇತು ಈ ರೀತಿಯಾಗಿ ಅಶುಭ ಗ್ರಹಗಳು, ಕುಜ, ಚತುರ್ಥ ಸ್ಥಾನಕ್ಕೆ ಶನಿ, ಈ ರೀತಿಯಾಗಿ 4ನೇ ಮನೆಗೆ ಶನಿ ಪಾಪಗ್ರಹಗಳ ದೃಷ್ಟಿಯನ್ನು ಹೊಂದಿದ್ದರೂ ಕೂಡ ಇಲ್ಲಿ ಮನೆ ಕಟ್ತಕ್ಕಂಥ ಯೋಗ ತುಂಬ ಕಡಿಮೆ. ಸ್ವಂತ ಮನೆ ಮಾಡೋದು ತುಂಬ ಕಷ್ಟ ಆಗ್ತಕ್ಕಂಥದ್ದು ವೀಕ್ಷಕರೇ. ಆಮೇಲೆ ಲಗ್ನ ಚತುರ್ಥ ಸ್ಥಾನಗಳು ಪಾಪಗ್ರಹಗಳ ಮಧ್ಯದಲ್ಲಿದ್ದರೆ, ಈ ಲಗ್ನ ಮತ್ತು 4ನೇ ಮನೆ ಅಂದರೆ ಇಲ್ಲಿ ಆಗಲಿ ಪಾಪಗ್ರಹಗಳು ರಾಹು, ಕೇತು, ಶನಿ ಯಾವುದೇ ಆಗಲಿ, ಲಗ್ನಕ್ಕೆ ಹಿಂದು ಮುಂದು ಪಾಪಗ್ರಹಗಳ ಸಂಬಂಧ, 4ನೇ ಮನೆಗೆ ಮತ್ತು ಇಲ್ಲಿ ಹಿಂದು ಮುಂದು ಪಾಪಗ್ರಹಗಳ ಸಂಬಂಧ ಇದ್ದರೂ ಕೂಡ ಸ್ವಂತ ಮನೆ ಕಟ್ತಕ್ಕಂಥ ಯೋಗ ಇಲ್ಲ ವೀಕ್ಷಕರೇ. ಅಂದರೆ ಈ ಜಾತಕರು ಸ್ವಂತ ಮನೆ ಇಲ್ಲದೆ ದೇಶಾಂತರ ಸಂಚರಿಸ್ತಕ್ಕಂಥವರು, ಕಷ್ಟಜೀವಿಗಳು, ಡೇರಿಗಳಲ್ಲಿ ಫುಟ್ಪಾತಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಯೋಗ ಕೆಲವೊಂದು ದಶಾಭುಕ್ತಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿಯಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.